ಸರ್ ನಿಮ್ಗೊಂದು ಲೆಟರ್ ಇದೆ. ನೀವು ಪಾಠ ಮಾಡೋ ರೀತಿ ನನ್ನನ್ನ ಹುಚ್ಚಿರಿಸ್ಬಿಟ್ಟಿದೆ. ಹಾಗೆಯೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಬುಕ್ ತಲೆ ಬಿಟ್ರೆ ಇವ ಸೋ ಹ್ಯಾಂಡ್ಸಮ್. ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಹಳ ದಿವಸದಿಂದ ಕಾಯ್ತಾ ಇದ್ದೀನಿ. ದಯವಿಟ್ಟು ಇವತ್ತು ನನ್ನನ್ನ ಡಿಸಪಾಯಿಂಟ್ ಮಾಡಬೇಡಿ ಸರ್. ನಿಮ್ಗೋಸ್ಕರ ಕ್ಯಾಂಪಸ್ ಆಚೆ ಮಂಟಪದ ಹತ್ರ ಕಾಯ್ತಾ ಇರ್ತೀನಿ. ಬರ್ತೀರ ತಾನೆ? ನಿನ್ ಕಾಲ ಬೀಳ್ತೀನಿ. ನಾನು ಹೆಂಡತಿ ಅನ್ಕೊಂಡ್ಬಿಟ್ಟೆ. ಅಲ್ಲಲ್ಲ ಮಗಳು ಅಂತ ಅಲ್ಲಲ್ಲ ಸಂಗೀತ ಏನೋ ಅಂತ ಅನ್ಕೊಂಡ್ಬಿಟ್ಟೆ. ಹೌದಾ? ಹೌದು ಸರ್. ಹಿಂಗೆ ನೀವು ಸರ್ ವೇಷ ಬದಲಾಗಿದೆ ಅಂದ್ರೆ ಬುದ್ಧಿನೂ ಬದಲಾಗಿದೆಯಲ್ಲ ಸರ್. ಚೇಚೆ ನೀವ್ ಇಷ್ಟು ಕೀಳ್ಮಟ್ಟ ಕಲಿತೀರಿ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಪೊಲೀಸ್ನವ್ರನ್ನ ಕರೀರಿ ಸರ್. ಎಲ್ಲ ಹುಡುಗರು ಶಾಪ. ಅದಕ್ಕೆ ಸರ್ ಹೇಳೋದು ಗಂಡ್ಮಕ್ಳ ಮನ್ಸನ್ನ ಹುಡುಗಿಯರ ಮುಂದೆ ನೋಯಿಸಬಾರ್ದು ಅಂತ. ಇಲ್ಲಪ್ಪ ಇನ್ಮೇಲೆ ಖಂಡಿತ ನೋಯಿಸಲ್ಲ. ಎಲ್ಲ ಹಾಳಾದ್ದು ಇದರಿಂದ. ಇಂಥವ್ರನ್ನ ಸುಮ್ಮನೆ ಬಿಡ್ಬಾರ್ದು ಸರ್. ಪೊಲೀಸ್ನವ್ರನ್ನ ಕರ್ಸಿ ಸರ್. ಅಯ್ಯೋ ಪಾಪ ಸರ್ ನೀವು ಹೋಗಿ ಸರ್. ಎಲ್ಲ ಜನ ಸೇರ್ಬಿಡ್ತಾರೆ. ನೀವು ಹೋಗಿ ಹೋಗಿ ಸರ್. ಇಲ್ಲ ಸರ್ ಈ ಗುಟ್ಟನ್ ಯಾರಿಗೂ ಹೇಳಲ್ಲ ಸರ್. ನೀವು ಹೋಗಿ ಸರ್. ಸರ್ ಅಯ್ಯೋ ನಿನಗೂ ಗೊತ್ತಾಗೋಯ್ತಾ ನಿಮ್ ಯೋಗ್ಯತೆ? ನಿಮ್ ಯೋಗ್ಯತೆ ಏನಾಗಿದೆ ಸರ್ ಕಡಿಮೆ? ನಿಮಗ್ ಗೊತ್ತಾಗ್ಬೇಕಾಗಿರೋದು ಅವನ ಯೋಗ್ಯತೆ. ತುಂಬಾ ಚೆನ್ನಾಗಿ ಐಟೆ ಮಾಡಿದೆ ಮನುಷ್ಯ. ನಮ್ ಲೆಕ್ಚರರಿಗೆ ಹುಡುಗರನ್ ಕಂಡ್ರೆ ಒಂಥರ, ಆ ಕಾವ್ಯನ್ ಕಂಡ್ರೆ ಒಂಥರ ಒಳ್ಳೆ ಬುದ್ಧಿ ಕಲಿಸ್ದಂಗಾಯ್ತು. ನಮ್ಗೆಲ್ಲ ಇನ್ ಕ್ಲಾಸಲ್ಲಿ ಯಾರಿಗೂ ಬೈಗಳೇ ಇಲ್ಲ. ಓಕೆ ಥ್ಯಾಂಕ್ ಯು. ಓಕೆ ಬಾಯ್. He was heartbroken. ನೆಕ್ಸ್ಟ್ ಒಂದು ಹೊಸ ಚಾಪ್ಟರ್ಗೆ ಹೋಗೋಣ. ನಮ್ಮ ಆಂಟಿ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಇದೆ. ಹೋಗ್ಲಾ ಸರ್? ಏನಮ್ಮ ಒಂದಿನ ಗೆಸ್ಟ್ ಬಂದಿದ್ದಾರೆ ಅಂತೀಯ, ಇನ್ನೊಂದಿನ ಸತ್ಯನಾರಾಯಣ ಪೂಜೆ ಅಂತೀಯ. ಇದೇ ಕೆಲಸ ಆಗೋಯ್ತಾ? ನೀನ್ ಕಾಲೇಜಿಗೆ ಬರೋದು ಪಾಠ ಕಲಿಯಕ್ಕ ಇಲ್ಲ ಪೂಜೆ ಮಾಡಕ್ಕ? ಇನ್ನೊಂದ್ಸಲ ನನ್ನ ಕ್ಲಾಸಲ್ಲಿ ಲೀವು ಕೇಳಬೇಡ, ನಾ ಕೊಡೋದು ಇಲ್ಲ. ಸರ್ ಕ್ರಿಕೆಟ್ ಪ್ರಾಕ್ಟೀಸ್ ಇದೆ, ಹೋಗ್ಬೋದಾ? ಅಯ್ಯೋ ಪ್ರಾಕ್ಟೀಸ್ ಇಟ್ಕೊಂಡು ಇಲ್ಲಿಗೆ ಯಾಕಪ್ಪ ಬಂದೆ? ಹೋಗೋ. ನೀನು ನಿನ್ನ ಕ್ರಿಕೆಟ್ ನಿಂದ ಕಾಲೇಜ್ಗೆ ಕೀರ್ತಿ ತರ್ತೀಯಲ್ಲ, ಅದು ಮುಖ್ಯ. ಸ್ಪೋರ್ಟ್ಸ್ ಅಂಡ್ ಸ್ಪೋರ್ಟಿವ್ನೆಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀನ್ ಹೋಗಪ್ಪ. ನಿನಗೆ ನೋಟ್ಸ್ನ ನಾಳೆ ನಾನೇ ಕೊಡ್ತೀನಿ. ಹೋಗಪ್ಪ.